ಪಾದಯಾತ್ರೆ ಈಗ 2 ದಿನದ ಪಾದಯಾತ್ರೆ ಇನ್ನೇನು ಬಿಡದಿಯನ್ನು ದಾಟಿ ಈಗ ಬ್ರಾಹ್ಮಣನಗರ ತಲುಪಿರ್ತಕ್ಕಂಥ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಯುವ ನಾಯಕರು ಬನ್ನಿ ಅವ್ರನ್ನ ಮಾತಾಡುವಂಥ ಪ್ರಯತ್ನ ಮಾಡ್ತಾನೆ. ಹೇಗಿದೆ ಸರ್ ರೆಸ್ಪಾನ್ಸು? 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈ ಪಾದಯಾತ್ರೆಯಲ್ಲಿ ನಡೀತಾ ಇದ್ದೇವೆ. ಇವತ್ತು 22 ಕಿಲೋಮೀಟರ್ ಅಪ್ ಟು ಕೆಂಗಲ್ವರೆಗೂ ಉತ್ಸಾಹಕತೆಯಿಂದ ಪಾದಯಾತ್ರೆ ಸಾಗ್ತಾ ಇದೆ. ಈಗ ಅವ್ರಿಗೆ ಕುಮಾರಣ್ಣನ ನೆನೆಸ್ಕೊಳ್ದಿರ ಬಹುಶಃ ನಿದ್ರೆ ಊಟ ಬರೋದಿಲ್ಲ ಅನ್ಸುತ್ತೆ. ಎಲ್ಲ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಹೋದರನ ಸೋಲನ್ನು ಕಂಡು ಪಾಪ ಭಾಳ ಹತಾಶರಾಗಿದ್ದಾರೆ ಅಂತಕ್ಕಂಥದ್ದು ಬಹುತೇಕರ ಭಾವನೆ ಜಿಲ್ಲೆನಲ್ಲಿ. ಹಾಗಾಗಿ ಇವತ್ತು ಒಂದು ಮಾತನ್ನು ಹೇಳ್ತೇನೆ, ಶಿವಕುಮಾರ್ ಅವರು ಹಿರಿಯಕರು, ಅನುಭವಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡ್ತಕ್ಕಂಥದ್ದು ಸೂಕ್ತ. ಈ ರೀತಿ ಲಘು ಟೀಕೆ ಪ್ರಹಾರಗಳಿಂದ ಸಾರ್ವಜನಿಕರು ನಿಜಕ್ಕೂ ಕೂಡ ಇದನ್ನು ಮೆಚ್ಚೋದಿಲ್ಲ. ನೀವು ವಿಷಯಾಧಾರಿತವಾಗಿ ರಾಜಕೀಯವಾಗಿ ಒಬ್ಬರನ್ನೊಬ್ಬರನ್ನ ವಿರೋಧಿಸ್ತಕ್ಕಂಥದ್ದು ಸಾಮಾನ್ಯ, ಅದರ ಹಕ್ಕು ನಿಮಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಆದರೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆಯ ಒಂದು ಸಂಸ್ಕೃತಿಯಲ್ಲಿ ಇಲ್ಲ. ಈಗ ಪಾದಯಾತ್ರೆ ಮುಗಿಯೋದ್ರೊಳಗಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಸರ್? ಕೊಡುವಂಥ ಸಾಧ್ಯತೆ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಬರೋಣ ಅಲ್ಲಿ ಬಿಡೋ ಅಲ್ಲ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಯಾಕೆ ಹಿಂಗೆ ಮಾಡ್ತೀರಿ? ಬರ್ರಪ್ಪ, ನಮ್ಮ ತಾಲೂಕು ಬರ್ರಪ್ಪ, ಹಿಂಗೆಲ್ಲ ಮಾಡಬೇಡಿ, ಬರ್ರಪ್ಪ, ಬರೋಣ, ಬಾ ಬ್ರದರ್, ನಡಿ ಬ್ರದರ್ ಅಲ್ಲಿ ಫ್ರೀಯಾಗಿ ನಡಿ ಬ್ರದರ್. ಇವತ್ತೇನಾದ್ರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಇವತ್ತಾಗಿರ್ತಕ್ಕಂಥ ಈ ಒಂದು ಮೂಢ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲೇ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಹಗರಣ ಇವತ್ತೇನು ಬೆಳಕಿಗೆ ಬಂದಿದೆ. ಅವ್ರಿಗೇನಾದರೂ ನೈತಿಕತೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ಈ ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೈಲಿ ರಾಹುಲ್ ಗಾಂಧಿ ಅವರೇ ಇವತ್ತು ರಾಜೀನಾಮೆನ ಕೊಡಿಸ್ಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಪ್ರಮುಖವಾಗಿ ಅವ್ರು ಹೇಳ್ತಕ್ಕಂಥ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ಮೂಢ ಹಾಗೆ ವಾಲ್ಮೀಕಿ ವಿಚಾರವಾಗಿ ಸರಿಯಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೊದಲು ಸಂಪುಟದಿಂದ ಕೈ ಬಿಡೋದಕ್ಕೆ ಅಂದರೆ ಅವ್ರನ್ನ ರಾಜೀನಾಮೆಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆಯೇ ಕಾಂಗ್ರೆಸ್ DK ಶಿವಕುಮಾರ್ ಏನಿದೆ, DK ಶಿವಕುಮಾರ್ ಅವರನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕುಟುಕಿರ್ತಕ್ಕಂಥದ್ದು. ಅದರಲ್ಲಿ DK ಶಿವಕುಮಾರ್ ಅವ್ರಿಗೆ ನಮ್ಮ ಹಾಗೆ ದೇವೇಗೌಡರ ಕುಟುಂಬದ ಬಗ್ಗೆ ನೆನಪಿಸ್ಕೊಳ್ದೆ ಹೋದರೆ ಊಟ ತಿಂದಿದ್ದು ಅರ್ಗದಿಲ್ಲ ಅನ್ನೋಕ್ಕಂಥ ಒಂದು ಮೂಲಕ ತೀಕ್ಷ್ಣವಾದಂಥ ಏಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿ ನೇರವಾಗಿ DK ಶಿವಕುಮಾರ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾದಯಾತ್ರೆ ಈಗ 2 ದಿನದ ಪಾದಯಾತ್ರೆ ಇನ್ನೇನು ಬಿಡದಿಯನ್ನು ದಾಟಿ ಈಗ ಬ್ರಾಹ್ಮಣನಗರ ತಲುಪಿರ್ತಕ್ಕಂಥ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಯುವ ನಾಯಕರು ಬನ್ನಿ ಅವ್ರನ್ನ ಮಾತಾಡುವಂಥ ಪ್ರಯತ್ನ ಮಾಡ್ತಾನೆ. ಹೇಗಿದೆ ಸರ್ ರೆಸ್ಪಾನ್ಸು? 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈ ಪಾದಯಾತ್ರೆಯಲ್ಲಿ ನಡೀತಾ ಇದ್ದೇವೆ. ಇವತ್ತು 22 ಕಿಲೋಮೀಟರ್ ಅಪ್ ಟು ಕೆಂಗಲ್ವರೆಗೂ ಉತ್ಸಾಹಕತೆಯಿಂದ ಪಾದಯಾತ್ರೆ ಸಾಗ್ತಾ ಇದೆ. ಈಗ ಅವ್ರಿಗೆ ಕುಮಾರಣ್ಣನ ನೆನೆಸ್ಕೊಳ್ದಿರ ಬಹುಶಃ ನಿದ್ರೆ ಊಟ ಬರೋದಿಲ್ಲ ಅನ್ಸುತ್ತೆ. ಎಲ್ಲ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಹೋದರನ ಸೋಲನ್ನು ಕಂಡು ಪಾಪ ಭಾಳ ಹತಾಶರಾಗಿದ್ದಾರೆ ಅಂತಕ್ಕಂಥದ್ದು ಬಹುತೇಕರ ಭಾವನೆ ಜಿಲ್ಲೆನಲ್ಲಿ. ಹಾಗಾಗಿ ಇವತ್ತು ಒಂದು ಮಾತನ್ನು ಹೇಳ್ತೇನೆ, ಶಿವಕುಮಾರ್ ಅವರು ಹಿರಿಯಕರು, ಅನುಭವಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡ್ತಕ್ಕಂಥದ್ದು ಸೂಕ್ತ. ಈ ರೀತಿ ಲಘು ಟೀಕೆ ಪ್ರಹಾರಗಳಿಂದ ಸಾರ್ವಜನಿಕರು ನಿಜಕ್ಕೂ ಕೂಡ ಇದನ್ನು ಮೆಚ್ಚೋದಿಲ್ಲ. ನೀವು ವಿಷಯಾಧಾರಿತವಾಗಿ ರಾಜಕೀಯವಾಗಿ ಒಬ್ಬರನ್ನೊಬ್ಬರನ್ನ ವಿರೋಧಿಸ್ತಕ್ಕಂಥದ್ದು ಸಾಮಾನ್ಯ, ಅದರ ಹಕ್ಕು ನಿಮಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಆದರೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆಯ ಒಂದು ಸಂಸ್ಕೃತಿಯಲ್ಲಿ ಇಲ್ಲ. ಈಗ ಪಾದಯಾತ್ರೆ ಮುಗಿಯೋದ್ರೊಳಗಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಸರ್? ಕೊಡುವಂಥ ಸಾಧ್ಯತೆ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಬರೋಣ ಅಲ್ಲಿ ಬಿಡೋ ಅಲ್ಲ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಯಾಕೆ ಹಿಂಗೆ ಮಾಡ್ತೀರಿ? ಬರ್ರಪ್ಪ, ನಮ್ಮ ತಾಲೂಕು ಬರ್ರಪ್ಪ, ಹಿಂಗೆಲ್ಲ ಮಾಡಬೇಡಿ, ಬರ್ರಪ್ಪ, ಬರೋಣ, ಬಾ ಬ್ರದರ್, ನಡಿ ಬ್ರದರ್ ಅಲ್ಲಿ ಫ್ರೀಯಾಗಿ ನಡಿ ಬ್ರದರ್. ಇವತ್ತೇನಾದ್ರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಇವತ್ತಾಗಿರ್ತಕ್ಕಂಥ ಈ ಒಂದು ಮೂಢ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲೇ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಹಗರಣ ಇವತ್ತೇನು ಬೆಳಕಿಗೆ ಬಂದಿದೆ.
ಅವ್ರಿಗೇನಾದರೂ ನೈತಿಕತೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ಈ ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೈಲಿ ರಾಹುಲ್ ಗಾಂಧಿ ಅವರೇ ಇವತ್ತು ರಾಜೀನಾಮೆನ ಕೊಡಿಸ್ಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಪ್ರಮುಖವಾಗಿ ಅವ್ರು ಹೇಳ್ತಕ್ಕಂಥ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ಮೂಡ ಹಾಗೆ ವಾಲ್ಮೀಕಿ ವಿಚಾರವಾಗಿ ಸರಿಯಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೊದಲು ಸಂಪುಟದಿಂದ ಕೈ ಬಿಡೋದಕ್ಕೆ ಅಂದರೆ ಅವ್ರನ್ನ ರಾಜೀನಾಮೆಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೇನೇ ಕಾಂಗ್ರೆಸ್ DK ಶಿವಕುಮಾರ್ ಏನಿದೆ DK ಶಿವಕುಮಾರ್ ಅವರನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕುಟುಕಿರ್ತಕ್ಕಂಥದ್ದು. ಅದರಲ್ಲಿ DK ಶಿವಕುಮಾರ್ ಅವ್ರಿಗೆ ನಮ್ಮ ಹಾಗೆ ದೇವೇಗೌಡರ ಕುಟುಂಬದ ಬಗ್ಗೆ ನೆನಪಿಸ್ಕೊಳ್ತಾ ಹೋದರೆ ಊಟ ತಿಂದಿದ್ದು ಅರ್ಗದಿಲ್ಲ ಅನ್ನೋಕ್ಕಂಥ ಒಂದು ಮೂಲಕ ತೀಕ್ಷ್ಣವಾದಂಥ ಏಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿ ನೇರವಾಗಿ DK ಶಿವಕುಮಾರ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಾದಯಾತ್ರೆ ಈಗ 2 ದಿನದ ಪಾದಯಾತ್ರೆ ಇನ್ನೇನು ಬಿಡದಿಯನ್ನು ದಾಟಿ ಈಗ ರಾಮನಗರ ತಲುಪಿರ್ತಕ್ಕಂಥ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಯುವ ನಾಯಕರು ಬನ್ನಿ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೇನೆ. ಹೇಗಿದೆ ಸರ್ ರೆಸ್ಪಾನ್ಸು? 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈ ಪಾದಯಾತ್ರೆಯಲ್ಲಿ ನಡೀತಾ ಇದ್ದೇವೆ. ಇವತ್ತು 22 ಕಿಲೋಮೀಟರ್ ಅಪ್ ಟು ಕೆಂಗಲ್ವರೆಗೂ ಉತ್ಸಾಹಕತೆಯಿಂದ ಪಾದಯಾತ್ರೆ ಸಾಗ್ತಾ ಇದೆ. ಈಗ ಅವ್ರಿಗೆ ಕುಮಾರಣ್ಣನ ನೆನೆಸ್ಕೊಳ್ದಿರ ಬಹುಶಃ ನಿದ್ರೆ ಊಟ ಬರೋದಿಲ್ಲ ಅನಿಸುತ್ತೆ. ಎಲ್ಲ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಹೋದರನ ಸೋಲನ್ನು ಕಂಡು ಪಾಪ ಭಾಳ ಹತಾಶರಾಗಿದ್ದಾರೆ ಅಂತಕ್ಕಂಥದ್ದು ಬಹುತೇಕರ ಭಾವನೆ ಜಿಲ್ಲೆನಲ್ಲಿ. ಹಾಗಾಗಿ ಇವತ್ತು ಒಂದು ಮಾತನ್ನು ಹೇಳ್ತೇನೆ, ಶಿವಕುಮಾರ್ ಅವರು ಹಿರಿಯಕರು, ಅನುಭವಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡ್ತಕ್ಕಂಥದ್ದು ಸೂಕ್ತ. ಈ ರೀತಿ ಲಘು ಟೀಕೆ ಪ್ರಹಾರಗಳಿಂದ ಸಾರ್ವಜನಿಕರು ನಿಜಕ್ಕೂ ಕೂಡ ಇದನ್ನು ಮೆಚ್ಚೋದಿಲ್ಲ. ನೀವು ವಿಷಯಾಧಾರಿತವಾಗಿ ರಾಜಕೀಯವಾಗಿ ಒಬ್ಬರನ್ನೊಬ್ಬರನ್ನ ವಿರೋಧಿಸ್ತಕ್ಕಂಥದ್ದು ಸಾಮಾನ್ಯ, ಅದರ ಹಕ್ಕು ನಿಮಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಆದರೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆಯ ಒಂದು ಸಂಸ್ಕೃತಿಯಲ್ಲಿ ಇಲ್ಲ. ಈಗ ಪಾದಯಾತ್ರೆ ಮುಗಿಯೋದ್ರೊಳಗಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಸರ್? ಕೊಡುವಂಥ ಸಾಧ್ಯತೆ? ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಬರೋಣ ಅಲ್ಲಿ ಬಿಡೋಲ್ ಅಲ್ಲ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಯಾಕೆ ಹಿಂಗೆ ಮಾಡ್ತೀರಿ? ಬರ್ರಪ್ಪ, ನಮ್ಮ ತಾಲೂಕು ಬರ್ರಪ್ಪ, ಹಿಂಗೆಲ್ಲ ಮಾಡಬೇಡಿ, ಬರೋಣ ಬಾ ಬ್ರದರ್, ನಡಿ ಬ್ರದರ್ ಅಲ್ಲಿ ಫ್ರೀಯಾಗಿ ನಡಿ ಬ್ರದರ್. ಇವತ್ತೇನಾದ್ರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಇವತ್ತಾಗಿರ್ತಕ್ಕಂಥ ಈ ಒಂದು ಮೂಢ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಹಗರಣ ಇವತ್ತೇನು ಬೆಳಕಿಗೆ ಬಂದಿದೆ, ಅವ್ರಿಗೇನಾದರೂ ನೈತಿಕತೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ಈ ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೈಲಿ ರಾಹುಲ್ ಗಾಂಧಿ ಅವರೇ ಇವತ್ತು ರಾಜೀನಾಮೆನ ಕೊಡಿಸ್ಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಪ್ರಮುಖವಾಗಿ ಅವ್ರು ಹೇಳ್ತಕ್ಕಂಥ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ಮೂಡ ಹಾಗೆ ವಾಲ್ಮೀಕಿ ವಿಚಾರವಾಗಿ ಸರಿಯಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೊದಲು ಸಂಪುಟದಿಂದ ಕೈ ಬಿಡೋದಕ್ಕೆ ಅಂದರೆ ಅವ್ರನ್ನ ರಾಜೀನಾಮೆಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೇನೇ ಕಾಂಗ್ರೆಸ್ DK ಶಿವಕುಮಾರ್ ಏನಿದೆ DK ಶಿವಕುಮಾರ್ ಅವರನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕುಟುಕಿರ್ತಕ್ಕಂಥದ್ದು. ಅದರಲ್ಲಿ DK ಶಿವಕುಮಾರ್ ಅವ್ರಿಗೆ ನಮ್ಮ ಹಾಗೆ ದೇವೇಗೌಡರ ಕುಟುಂಬದ ಬಗ್ಗೆ ನೆನಪಿಸ್ಕೊಳ್ತಾ ಹೋದರೆ ಊಟ ತಿಂದಿದ್ದು ಅರ್ಗದಿಲ್ಲ ಅನ್ನೋಕ್ಕಂಥ ಒಂದು ಮೂಲಕ ತೀಕ್ಷ್ಣವಾದಂಥ ಏಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿ ನೇರವಾಗಿ DK ಶಿವಕುಮಾರ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.